ನೋ ಬೀಫ್ ಬಕ್ರೀದ್ ಮತ್ತು ರೈತರ ಸೈಲೆಂಟ್ ಹತ್ಯೆಗಳು. ಹಲೋ ಫ್ರೆಂಡ್ಸ್, ನಮಸ್ಕಾರ. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೇ, ಇವತ್ತಿನ ಈ ಎಪಿಸೋಡ್ನಲ್ಲಿ ನಾವು ನಮ್ಮ ದೇಶದ ಅತಿ ದೊಡ್ಡ ಕಾಂಟ್ರವರ್ಸಿ ಮತ್ತು ಅಷ್ಟೇ ದೊಡ್ಡ ಎಕನಾಮಿಕ್ ಸೈಕಲ್ ಬಗ್ಗೆ ಮಾತಾಡಲಿದ್ದೇವೆ. ಅದೇ ಗೋ ರಾಜಕೀಯ ಮತ್ತು ಬಕ್ರೀದ್. ನಮ್ಮ ದೇಶದಲ್ಲಿ ಟಿವಿ ಆನ್ ಮಾಡಿದ್ರೆ ಸಾಕು, ನಿಮಗೆ ಗೋವಿನ ಹೆಸರಿನಲ್ಲಿ ಭಾವನಾತ್ಮಕ ಭಾಷಣಗಳು, ಕೋಮು ಸಂಘರ್ಷಗಳು ಮತ್ತು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಮಾತ್ರ ಕೇಳಿಸ್ತವೆ. ಆದರೆ ಈ ಇಡೀ ಕೋಲಾಹಲದ ನಡುವೆ ಎಸಿ ಸ್ಟುಡಿಯೋಗಳಿಂದ ದೂರವಿರುವ ನಮ್ಮ ದೇಶದ ಕೋಟ್ಯಂತರ ಗ್ರಾಮೀಣ ಹಿಂದೂ ರೈತರ ಬದುಕು ಹೇಗೆ ಸದ್ದಿಲ್ಲದೆ ನಾಶವಾಗುತ್ತಿದೆ ಅನ್ನೋದನ್ನು ಯಾರೂ ಚರ್ಚಿಸ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳ, ರಾಜಸ್ಥಾನ, ಅಸ್ಸಾಂ ಮತ್ತು ಹೈದರಾಬಾದ್ನಂತಹ ಕಡೆಗಳಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಒಂದು ಮಹತ್ವದ ತೀರ್ಮಾನ ಕೈಗೊಂಡಿದ್ದಾರೆ. ಏನಂತೀರಾ? ನಾವು ಈ ಬಾರಿ ಬಕ್ರೀದ್ ಹಬ್ಬಕ್ಕೆ ಬೀಫ್ ಬಳಸಲ್ಲ, ಅದರ ಬದಲಾಗಿ ಕುರಿ, ಮೇಕೆ ಅಥವಾ ಕಾನೂನುಬದ್ಧ ಪ್ರಾಣಿಗಳನ್ನು ಮಾತ್ರ ಬಳಸ್ತೇವೆ ಅಂತ ಡಿಸೈಡ್ ಮಾಡಿದ್ದಾರೆ. ಅಜ್ಮೀರ್ ದರ್ಗಾ ಶರೀಫ್ನ ಪ್ರಧಾನ ಮೌಲ್ವಿಗಳಾದ ಸೈಯದ್ ಸರ್ವರ ಚಿಸ್ತಿಯವರು ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸುವಂತೆ ಮತ್ತು ಅದರ ಹತ್ಯೆಯ ಮೇಲೆ ಸಂಪೂರ್ಣ ನಿಷೇಧ ಹೇರುವಂತೆ ಬಹಿರಂಗವಾಗಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. अस्सलाम वालेकुम, मैं सैयद सरवर चिश्ती अजमेर शरीफ से। गाय को नेशनल एनिमल डिक्लेयर किया जाए, जैसे पीकॉक को, मोर को, काउस को नेशनल बर्ड डिक्लेयर किया है, हॉकी को नेशनल गेम डिक्लेयर किया है, इसी तरह से इसको किया जाए। हर जगह से गाय का गोश्त खाना बंद हो। हम अजमेर शरीफ से भी आवाज उठाते हैं, क्योंकि हमें हिंदू सेंटिमेंट्स का ख्याल है, तो ताकि ये पॉलिटिक्स बंद हो। फी अमानिल्लाह, अल्लाह हाफिज। ಕೋಲ್ಕತ್ತಾದ ನಕೋಡಾ ಮಸೀದಿಯ ಮೌಲಾನಾ ಮೊಹಮ್ಮದ್ ಶಫೀಕ್ ಕಾಸ್ಮಿ ಕೂಡ ಇದೇ ರೀತಿಯ ಮನವಿ ಮಾಡಿದ್ದಾರೆ ಸರ್ಕಾರಕ್ಕೆ. ಮೇಲ್ನೋಟಕ್ಕೆ ಕೋಮು ಸೌಹಾರ್ದತೆಯ ದೃಷ್ಟಿಯಿಂದ ಇದು ಬಹಳ ದೊಡ್ಡ ಮತ್ತು ಅತ್ಯಂತ ಒಳ್ಳೆಯ ನಿರ್ಧಾರ ಅಂತ ನಮಗೆಲ್ಲ ಅನಿಸುತ್ತೆ. ಆದರೆ ಈ ನಿರ್ಧಾರದ ಹಿಂದೆ ಮತ್ತು ಸರ್ಕಾರಗಳು ತರುತ್ತಿರುವ ಕಠಿಣ ಗೋಹತ್ಯೆ ನಿಷೇಧ ಕಾಯ್ದೆಗಳ ಹಿಂದೆ ನಮ್ಮ ದೇಶದ ಕೋಟ್ಯಂತರ ಬಡ ಹಿಂದೂ ರೈತರ ಆರ್ಥಿಕತೆ ಹೇಗೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತಿದೆ ಅನ್ನೋದನ್ನು ನಾವು ಆರ್ಥಿಕ ದೃಷ್ಟಿಕೋನದಿಂದ, ಅಂದರೆ ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ನೋಡಲೇಬೇಕು. ಇವತ್ತಿನ ಈ ಡೀಪ್ ಡೈವ್ ವಿಡಿಯೋದಲ್ಲಿ ನಾವು ಯಾವುದೇ ಪೂರ್ವಾಗ್ರಹವಿಲ್ಲದೆ ಭಾರತ ಸರ್ಕಾರದ ಅಧಿಕೃತ ದಾಖಲೆಗಳು, 20ನೇ ಜಾನುವಾರು ಗಣತಿ, 20th ಲೈವ್ ಸ್ಟಾಕ್ ಸೆನ್ಸಸ್, ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ NSSO ಮತ್ತು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB ಇವುಗಳ ದತ್ತಾಂಶಗಳ ಸಮೇತ ಈ ಕರಾಳ ವಾಸ್ತವವನ್ನು ಈಗ ವಿಶ್ಲೇಷಿಸೋಣ. ಬಕ್ರೀದ್ನಿಂದ ಹಿಂದೂ ರೈತರಿಗೆ ಆಗ್ತಿದ್ದ ಲಾಭಗಳೇನು? ಜಾನುವಾರುಗಳನ್ನು ನಿರ್ವಹಣೆ ಮಾಡಲಾಗದೆ ಕಳೆದ 10 ವರ್ಷಗಳಲ್ಲಿ ಎಷ್ಟು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ? ಈ ಪೂರ್ತಿ ಸಪ್ಲೈ ಚೈನ್ ಹೇಗೆ ಕೊಲ್ಯಾಪ್ಸ್ ಆಗ್ತಿದೆ ಅನ್ನೋದನ್ನ ಪಕ್ಕಾ ಡಾಟಾ ಮತ್ತು ದಾಖಲೆಗಳ ಸಮೇತ ಅರ್ಥ ಮಾಡ್ಕೊಳ್ಳೋಣ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಬಕ್ರೀದ್ ಹಬ್ಬ ಮತ್ತು ಮಾನ್ಸೂನ್ ಕ್ಯಾಪಿಟಲ್ ಸೈಕಲ್. ಗಾಯ್ಸ್, ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕಾದ್ದು, ಬಕ್ರೀದ್ ಅಂದರೆ ಕೇವಲ ಮುಸ್ಲಿಮರ ಧಾರ್ಮಿಕ ಹಬ್ಬವಲ್ಲ. ಭಾರತದ ಗ್ರಾಮೀಣ ಭಾಗದಲ್ಲಿ ಇದೊಂದು ಬೃಹತ್ ಗ್ರಾಮೀಣ ಆರ್ಥಿಕತೆಯ ಹಬ್ಬ, ಅಂದರೆ ರೂರಲ್ ಎಕನಾಮಿಕ್ ಫೆಸ್ಟಿವಲ್. ಎಸ್, ಹೌದು. ಈ ಹಬ್ಬದ ಆರ್ಥಿಕ ವಹಿವಾಟಿನಿಂದ ಅತಿ ಹೆಚ್ಚು ನೇರ ಲಾಭ ಪಡೆಯುತ್ತಿದ್ದವರೇ ಜಾನುವಾರುಗಳನ್ನು ಸಾಕುವ ಹಿಂದೂ ರೈತರು. ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಇದರ ಕಂಪ್ಲೀಟ್ ಎಕನಾಮಿಕ್ಸ್. ಗ್ರಾಮೀಣ ಆರ್ಥಿಕತೆಯಲ್ಲಿ ನಗದು ಹರಿವು, ಲಿಕ್ವಿಡಿಟಿ ಯಾವಾಗಲೂ ಒಂದೇ ಥರ ಇರಲ್ಲ. ರೈತರ ಆದಾಯವು ಹವಾಮಾನ ಮತ್ತು ಬೆಳೆ ಕಟಾವಿನ ಋತುಗಳ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರುತ್ತೆ. ಈ ಅಸ್ಥಿರತೆಯ ನಡುವೆ ಜಾನುವಾರುಗಳು ರೈತರಿಗೆ ಕೇವಲ ಪ್ರಾಣಿಗಳಲ್ಲ, ಅವು ಸಂಕಷ್ಟದ ಸಮಯದಲ್ಲಿ ತಕ್ಷಣ ನಗದಾಗಿ ಪರಿವರ್ತಿಸಬಹುದಾದ ಸ್ಥಿರ ಠೇವಣಿಗಳಂತೆ, ಅಂದರೆ ಫಿಕ್ಸೆಡ್ ಡೆಪಾಸಿಟ್ನಂತೆ ಕೆಲಸ ಮಾಡುತ್ತೆ. ಪ್ರೀಮಿಯಂ ಪ್ರೈಸ್ ಡಿಮ್ಯಾಂಡ್, ಹೆಚ್ಚಿನ ಬೆಲೆ. ಬಕ್ರೀದ್ ಹಬ್ಬದ ಸಮಯದಲ್ಲಿ ಜಾನುವಾರುಗಳಿಗೆ, ಅಂದರೆ ಕುರಿ, ಮೇಕೆ ಮತ್ತು ಕಾನೂನುಬದ್ಧವಾಗಿರುವ ಕಡೆಗಳಲ್ಲಿ ಎಮ್ಮೆಗಳು ಅಥವಾ ವಯಸ್ಸಾದ ದನಗಳು ಮಾಮೂಲಿ ದಿನಗಳಿಗಿಂತ 20% 50% ಹೆಚ್ಚಿನ ಬೆಲೆ ಸಿಗುತ್ತೆ. ರೈತರಿಗೆ ಇದೊಂದು ಬಂಪರ್ ಆಫರ್ ಆಗಿರುತ್ತೆ. ಮಾನ್ಸೂನ್ ಕ್ಯಾಪಿಟಲ್, ಮುಂಗಾರು ಬಂಡವಾಳ. ಬಕ್ರೀದ್ ಹಬ್ಬವು ಹೆಚ್ಚಾಗಿ ಮುಂಗಾರು ಅಂದರೆ ಮಾನ್ಸೂನ್ ಹಂಗಾಮಿನ ಆಸುಪಾಸಿನಲ್ಲಿ ಬರುತ್ತೆ.
ಈ ಸಮಯದಲ್ಲಿ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಟ್ರ್ಯಾಕ್ಟರ್ ಬಾಡಿಗೆಗಾಗಿ ದೊಡ್ಡ ಮೊತ್ತದ ನಗದು ಹಣದ ಅಂದರೆ ಲಿಕ್ವಿಡಿಟಿಯ ಅಗತ್ಯವಿರುತ್ತೆ. ಬ್ಯಾಂಕ್ ಸಾಲಗಳು ವಿಳಂಬವಾದಾಗ ರೈತರು ತಮ್ಮ ಬಳಿ ಇರುವ ಹಳೆಯ ಅಥವಾ ಅನುತ್ಪಾದಕ ಜಾನುವಾರುಗಳನ್ನು ಮಾರಿ ಆ ಹಣವನ್ನು ನೇರವಾಗಿ ಕೃಷಿಗೆ ಬಂಡವಾಳವಾಗಿ ಬಳಸ್ತಿದ್ರು. ಡೆಬ್ಟ್ ಕ್ಲಿಯರೆನ್ಸ್, ಸಾಲ ಮರುಪಾವತಿ. ಗ್ರಾಮೀಣ ಭಾಗದಲ್ಲಿ ತುರ್ತು ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಅಥವಾ ಬ್ಯಾಂಕ್ ಸಾಲ ತೀರಿಸುವ ಡೆಡ್ ಲೈನ್ ಇದ್ದಾಗ ಈ ಹಬ್ಬದ ಮಾರುಕಟ್ಟೆ ರೈತರಿಗೆ ಜೀವದಾನ ನೀಡ್ತಿತ್ತು. ಲೋಕಲ್ ಎಕಾನಮಿ ಬೂಸ್ಟ್, ಸ್ಥಳೀಯ ಆರ್ಥಿಕತೆ. ಕೇವಲ ರೈತರಿಗಷ್ಟೇ ಅಲ್ಲ ಸ್ನೇಹಿತರೆ, ಜಾನುವಾರು ಸಾಗಾಣಿಕೆ ಮಾಡುವ ಡ್ರೈವರ್ಗಳಿಗೆ, ಸಂತೆಯಲ್ಲಿ ಅಂದರೆ ಹಾರ್ಟ್ಸ್ ವ್ಯಾಪಾರ ಮಾಡುವವರಿಗೆ, ಮೇವು ಮಾರುವವರಿಗೆ, ಹೀಗೆ ಇಡೀ ಸಪ್ಲೈ ಚೈನ್ಗೆ ಈ ಹಬ್ಬ 16,000 ಕೋಟಿ ರೂಪಾಯಿಗಳ ಟರ್ನ್ ಓವರ್ ನೀಡ್ತಿತ್ತು. ಆದರೆ ಈಗ ಜಾರಿಗೆ ಬಂದಿರುವ ಕಠಿಣ ಕಾನೂನುಗಳು ಮತ್ತು ಮುಸ್ಲಿಮರ ನೋ ಬೀಫ್ ನಿರ್ಧಾರದಿಂದಾಗಿ ಈ ಆರ್ಥಿಕ ಸೈಕಲ್ ಸಂಪೂರ್ಣವಾಗಿ ಬ್ರೇಕ್ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಜಾರಿಗೆ ತರಲಾದ ಪ್ರಾಣಿ ಹತ್ಯೆ ನಿಯಂತ್ರಣ ಕಾಯ್ದೆಯ ಹೊಸ ನಿಯಮಗಳ ಪ್ರಕಾರ ಪಶು ವೈದ್ಯಕೀಯ ಪ್ರಮಾಣ ಪತ್ರ ಕಡ್ಡಾಯಗೊಳಿಸಲಾಗಿದೆ ಮತ್ತು ಕೇವಲ 14 ವರ್ಷ ಮೇಲ್ಪಟ್ಟ ಅಥವಾ ಶಾಶ್ವತವಾಗಿ ಅಂಗವಿಕಲವಾದ ಪ್ರಾಣಿಗಳನ್ನು ಮಾತ್ರ ಹತ್ಯೆ ಮಾಡಲಿಕ್ಕೆ ಅನುಮತಿಸಲಾಗ್ತಿದೆ. ಇದರ ನೇರ ಪರಿಣಾಮ ಏನಾಗಿದೆ ಗೊತ್ತಾ? ಬಕ್ರೀದ್ ಮಾರುಕಟ್ಟೆಗೆ ಬರುತ್ತಿದ್ದ ಡಿಮ್ಯಾಂಡ್ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಪಶ್ಚಿಮ ಬಂಗಾಳದ ಮತ್ತು ರಾಜಸ್ಥಾನದ ಪ್ರಾಣಿ ಮಾರುಕಟ್ಟೆಗಳಲ್ಲಿ ಸಣ್ಣ ಹಿಂದೂ ರೈತರು ತಮ್ಮ ಜಾನುವಾರುಗಳನ್ನು ಮಾರಾಟ ಮಾಡಲಾಗದೆ ಕಣ್ಣೀರು ಹಾಕುತ್ತಿರುವ ಹೃದಯ ವಿದ್ರಾವಕ ದೃಶ್ಯಗಳು ವರದಿಯಾಗಿವೆ. ಹರಿಯಾಣದ ಫಿರೋಜ್ಪುರ್ ಜಿರ್ಕಾ ಪ್ರಾಣಿ ಮಾರುಕಟ್ಟೆಯಲ್ಲಿ ಕೇವಲ ಪ್ರಾಣಿಗಳಿಗೆ ಗುರುತು ಹಾಕುವ ಕೆಲಸ ಮಾಡುವ ಕಾರ್ಮಿಕರ ಆದಾಯವೇ 80% ಕುಸಿದು ಕೇವಲ 20%ಗೆ ತಲುಪಿದೆ. ಮಾರುಕಟ್ಟೆಗೆ ಬರುವ ಗ್ರಾಹಕರೇ ಇಲ್ಲದ ಕಾರಣ ಗ್ರಾಮೀಣ ಆರ್ಥಿಕತೆಗೆ ಅಂದಾಜು ಸುಮಾರು 30,000 ಕೋಟಿ ರೂಪಾಯಿನಷ್ಟು ಭಾರಿ ನಷ್ಟ ಉಂಟಾಗಿದೆ. ಆಘಾತಕಾರಿ ಅಂಕಿಅಂಶಗಳು, ಆಯವ್ಯಯ. ಗೆಳೆಯರೆ, ಈಗ ಸ್ವಲ್ಪ ಆಳವಾದ ಎಕನಾಮಿಕ್ ರಿಯಾಲಿಟಿ ಚೆಕ್ ಮಾಡೋಣ. ಎಷ್ಟೋ ಜನ ಟಿವಿಯಲ್ಲಿ ಗೋಮಾತೆ ಅಂತ ಎಮೋಷನಲ್ ಆಗಿ ಮಾತಾಡ್ತಾರೆ, ಅದು ತಪ್ಪಲ್ಲ. ಆದರೆ ಒಬ್ಬ ಬಡ ರೈತನಿಗೆ ಆ ಹಸುವನ್ನು ಜೀವಂತವಾಗಿಡಲು ಎಷ್ಟು ಹಣ ಖರ್ಚಾಗುತ್ತೆ ಮತ್ತು ಆತನ ಆದಾಯವೆಷ್ಟು ಅನ್ನೋದನ್ನು ನಾವು ಮ್ಯಾಥಮೆಟಿಕಲ್ ಆಗಿ ನೋಡಲೇಬೇಕು. ಅಂದರೆ ವಾಸ್ತವ ಅರ್ಥವಾದರೆ ಮಾತ್ರ ಇಂಥ ಎಮೋಷನಲ್ ಥಾಟ್ಸ್ ಅನ್ನೋದು ಎಷ್ಟು ದುಬಾರಿ ಮತ್ತು ಅಪಾಯಕಾರಿ ಅನ್ನೋದು ಅರ್ಥವಾಗುತ್ತೆ. ಮೊದಲಿಗೆ ಭಾರತ ಸರ್ಕಾರದ NSSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ನ 77ನೇ ಸುತ್ತಿನ ಸಮೀಕ್ಷೆಯ ವರದಿಯನ್ನು ನೋಡೋಣ. ಸಮೀಕ್ಷೆಯ ಅವಧಿ 2018-2019. ಸರಾಸರಿ ಮಾಸಿಕ ಆದಾಯ ಸುಮಾರು 10,218 ರೂಪಾಯಿ. 2012-2013 ಆದಾಯ 70ನೇ ಸುತ್ತಿನ ಸುಮಾರು 6,426 ರೂಪಾಯಿ ಅಷ್ಟೇ. ಗಮನಿಸಿ, ಒಬ್ಬ ರೈತನ ಇಡೀ ಕುಟುಂಬದ ತಿಂಗಳ ಸರಾಸರಿ ಆದಾಯವೇ ಕೇವಲ 10,218 ರೂಪಾಯಿ ಮಾತ್ರ. ಇದರಲ್ಲಿ ಬೆಳೆ ಸಾಲ, ಕೃಷಿ ವೆಚ್ಚಗಳು ಸೇರಿವೆ. ಒಂದು ವೇಳೆ ನಾವು ಎಲ್ಲ ಪರೋಕ್ಷ ವೆಚ್ಚಗಳನ್ನು ಅಂದರೆ ಇಂಪ್ಯೂಟೆಡ್ ಕಾಸ್ಟ್ಗಳನ್ನು ಕಡಿತಗೊಳಿಸಿದರೆ ಕೃಷಿ ಉತ್ಪಾದನೆಯಿಂದ ಬರುವ ನಿವ್ವಳ ಆದಾಯ ಕೇವಲ ಸುಮಾರು 3,058 ರೂಪಾಯಿ ಮತ್ತು ಪಶುಪಾಲನೆಯಿಂದ ಬರುವ ಆದಾಯ ಕೇವಲ 441 ರೂಪಾಯಿ ಮಾತ್ರ ಸ್ನೇಹಿತರೆ. ಈಗ ಒಂದು ಹಸುವಿನ ನಿರ್ವಹಣಾ ವೆಚ್ಚ ಎಷ್ಟಾಗುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಉತ್ತಮ ಇಳುವರಿ ಕೊಡುವ HF ಅಥವಾ ಜರ್ಸಿ ಹಸುಗಳನ್ನು ಖರೀದಿಸಲು ಮಾರುಕಟ್ಟೆಯಲ್ಲಿ ಪ್ರತಿ ಲೀಟರ್ ಹಾಲಿನ ಇಳುವರಿ ಸಾಮರ್ಥ್ಯದ ಆಧಾರದ ಮೇಲೆ ಸುಮಾರು 12,000 ರೂಪಾಯಿಯಿಂದ 15,000 ರೂಪಾಯಿ ವೆಚ್ಚವಾಗುತ್ತೆ. ದಿನಕ್ಕೆ 20 ಲೀಟರ್ ಹಾಲು ನೀಡುವ ಹಸುವಿನ ದೈನಂದಿನ ಆಹಾರದ ವೆಚ್ಚವೇ ಅಂದಾಜು ಸುಮಾರು 229 ರೂಪಾಯಿ ಆಗುತ್ತೆ. ಅಂದರೆ ಹಸಿರು ಮೇವು ಸುಮಾರು 30 ರೂಪಾಯಿ, ಒಣಮೇವು ಸುಮಾರು 10 ರೂಪಾಯಿ, ಪಶು ಆಹಾರ ಸುಮಾರು 180 ರೂಪಾಯಿ, ಖನಿಜ ಮಿಶ್ರಣ ಸುಮಾರು 9 ರೂಪಾಯಿ. ಇವೆಲ್ಲ ಸೇರಿದಾಗ 229 ರೂಪಾಯಿ ಆಗುತ್ತೆ. ಆದರೆ ಒಂದು ಹಸು ವಯಸ್ಸಾದಾಗ ಅಥವಾ ಹಾಲು ಕೊಡೋದನ್ನು ನಿಲ್ಲಿಸಿದಾಗ ಇಂಥ ಹಸುಗಳನ್ನು ಡ್ರೈ ಕೌ ಅಂತಾರೆ. ಅದರ ದಿನದ ಖರ್ಚು ಎಷ್ಟಾಗಬಹುದು? ಹೇಲ್ ವಿಶ್ವವಿದ್ಯಾಲಯದ ಸಂಶೋಧನಾ ವರದಿಯ ಪ್ರಕಾರ ಗ್ರಾಮೀಣ ಭಾರತದಲ್ಲಿ ಮನೆ ಬೆಳೆದ ಮೇವನ್ನು ಬಳಸಿದರೂ ಒಂದು ಒಣ ಹಸುವಿನ ಡ್ರೈ ಕೌವಿನ ಕನಿಷ್ಠ ದೈನಂದಿನ ನಿರ್ವಹಣಾ ವೆಚ್ಚವೇ ಸುಮಾರು 29 ರೂಪಾಯಿ ಆಗುತ್ತೆ. ಇನ್ನು ಇಂದಿನ ಪ್ರಸ್ತುತ ಮಾರುಕಟ್ಟೆ ಪರಿಸ್ಥಿತಿಯಲ್ಲಿ ಹಾಲು ಕೊಡದ ಜಾನುವಾರನ್ನು ಮೇಂಟೈನ್ ಮಾಡಲು ರೈತರಿಗೆ ಪ್ರತಿದಿನ ಕನಿಷ್ಠ ರೂಪಾಯಿ 100ರಿಂದ 150 ರೂಪಾಯಿ ಖರ್ಚಾಗುತ್ತೆ. ದಿನದ ಕನಿಷ್ಠ ವೆಚ್ಚ 100 ರೂಪಾಯಿ, ತಿಂಗಳ ವೆಚ್ಚ
ಒಂದು ಹಸುವಿಗೆ 3,000 ರೂಪಾಯಿ. ವರ್ಷದ ಒಟ್ಟು ವೆಚ್ಚ ಸುಮಾರು 36,500 ರೂಪಾಯಿ ಸ್ನೇಹಿತರೆ. ಇಲ್ಲಿ ಯೋಚನೆ ಮಾಡಿ, ಇಡೀ ಕುಟುಂಬದ ತಿಂಗಳ ಆದಾಯವೇ ಸುಮಾರು 10,218 ರೂಪಾಯಿ ಆಗಿರುವಾಗ ಕೇವಲ ಒಂದು ಹಾಲು ಕೊಡದ ಹಸುವಿಗೆ ರೈತನು ತನ್ನ ಒಟ್ಟು ಆದಾಯದ 30% ಭಾಗವನ್ನ ಅಂದರೆ ಸುಮಾರು 3,000 ರೂಪಾಯಿಯನ್ನ ಪ್ರತಿ ತಿಂಗಳು ಎಲ್ಲಿಂದ ತಂದು ಹಾಕಬೇಕು? ಹೈನುಗಾರಿಕೆ ತಜ್ಞರ ಪ್ರಕಾರ ರೈತರು ಸಾಮಾನ್ಯವಾಗಿ 5 ರಿಂದ 6 ಹೆರಿಗೆಗಳ ನಂತರ ಅಂದರೆ ಸುಮಾರು 7 ರಿಂದ 8 ವರ್ಷ ವಯಸ್ಸಾದಾಗ ಹಸುಗಳನ್ನು ಇಟ್ಟುಕೊಳ್ಳಲು ಇಷ್ಟಪಡುವುದಿಲ್ಲ. ಯಾಕಂದರೆ ಅವುಗಳ ನಿರ್ವಹಣಾ ವೆಚ್ಚ ಅವುಗಳಿಂದ ಬರುವ ಆದಾಯವನ್ನು ಮೀರಿಸುತ್ತೆ. ಈ ಹಸುಗಳು ಇನ್ನೂ 5 ರಿಂದ 6 ವರ್ಷ ಬದುಕಬಲ್ಲವು ಅಷ್ಟೇ. ಒಂದು ವೇಳೆ ಆ ಹಸುವನ್ನು ಹಾಗೆ ಇಟ್ಕೊಂಡ್ರೆ ಮುಂದಿನ 6 ವರ್ಷಗಳ ಅವಧಿಯಲ್ಲಿ ಅದರ ನಿರ್ವಹಣೆಗೆ ರೈತ ಕನಿಷ್ಠ ಸುಮಾರು 2 ಲಕ್ಷ ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡಬೇಕಾಗತ್ತೆ. ಈ ಆರ್ಥಿಕ ಅಸಾಧ್ಯತೆ ರೈತರನ್ನ ತಮ್ಮ ಜಾನುವಾರುಗಳನ್ನು ದಲ್ಲಾಳಿಗಳಿಗೆ ಅಥವಾ ಕಸಾಯಿಖಾನೆಗಳಿಗೆ ಮಾರಾಟ ಮಾಡಲು ಪ್ರೇರೇಪಿಸುವ ಮೂಲ ಕಾರಣ. ಇದನ್ನ ತಡೆದರೆ ರೈತ ಬೇರೆ ದಾರಿ ಇಲ್ಲದೆ ಆ ಹಸುವನ್ನು ಬೀದಿಗೆ ಬಿಡಲೇಬೇಕಾಗತ್ತೆ. 20ನೇ ಜಾನುವಾರು ಗಣತಿ ಏನು ಹೇಳುತ್ತೆ ಗೆಳೆಯರೆ? ನಮ್ಮ ದೇಶದ ಜಾನುವಾರುಗಳ ಜನಸಂಖ್ಯೆಯಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ ಭಾರತ ಸರ್ಕಾರದ 20ನೇ ಜಾನುವಾರು ಗಣತಿ 20th ಲೈವ್ ಸ್ಟಾಕ್ ಸೆನ್ಸಸ್ ಅತ್ಯಂತ ನಿಖರವಾದ ಚಿತ್ರಣ ನೀಡುತ್ತೆ. ಈ ಅಧಿಕೃತ ದತ್ತಾಂಶವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಒಟ್ಟು ದನಗಳ ಸಂಖ್ಯೆ 193.46 ಮಿಲಿಯನ್ 2012ಕ್ಕಿಂತ 1.3% ಹೆಚ್ಚಳವಾಗಿದೆ. ಹೆಣ್ಣು ದನಗಳ ಸಂಖ್ಯೆ 145.91 ಮಿಲಿಯನ್ 2012ಕ್ಕಿಂತ 18.6% ಭಾರಿ ಹೆಚ್ಚಳವಾಗಿದೆ. ಗಂಡು ದನಗಳ ಸಂಖ್ಯೆ ಬರೋಬ್ಬರಿ 30% ಭಾರಿ ಕುಸಿತ ಕಂಡಿದೆ. 2007-2012 ಅವಧಿಯಲ್ಲಿ 18.77% ಕುಸಿದಿದ್ದ ಗಂಡು ದನಗಳ ಸಂಖ್ಯೆ 2012-2019 ಅವಧಿಯಲ್ಲಿ 30.2% ಕುಸಿದಿದೆ. ಗಂಡು ದನಗಳ ಸಂಖ್ಯೆ ಹೀಗೆ 30% ಕುಸಿಯಲು ಪ್ರಮುಖ ಕಾರಣಗಳೇನು ಗೊತ್ತಾ ನಿಮಗೆ? ಮೊದಲನೇದಾಗಿ ಕೃಷಿಯಲ್ಲಿ ಟ್ರ್ಯಾಕ್ಟರ್ಗಳು ಮತ್ತು ಪವರ್ ಟಿಲ್ಲರ್ಗಳ ಬಳಕೆ ವಿಪರೀತವಾಗಿ ಹೆಚ್ಚಾಗಿದೆ. ಈಗ ಉಳುಮೆ ಮಾಡಲು ಅಥವಾ ಭಾರ ಹೊರುವ ಗಾಡಿಗಳನ್ನು ಎಳೆಯಲು ಎತ್ತುಗಳ ಡ್ರಾಫ್ಟ್ ಎನಿಮಲ್ಸ್ ಅವಶ್ಯಕತೆ ರೈತರಿಗೆ ಇಲ್ಲದಂತಾಗಿದೆ. ಎರಡನೇದಾಗಿ ಹಾಲಿನ ಉತ್ಪಾದನೆಗಾಗಿ ಸರ್ಕಾರವೇ ಕೃತಕ ಗರ್ಭಧಾರಣೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮತ್ತು ಲಿಂಗ ನಿರ್ಧರಿತ ವೀರ್ಯಾಣು ಸೆಕ್ಸ್ ಸಾರ್ಟೆಡ್ ಸಿಮೆನ್ ತಂತ್ರಜ್ಞಾನವನ್ನು ಉಚಿತವಾಗಿ ಒದಗಿಸ್ತಿದೆ. ಇದರಿಂದಾಗಿ 100 ಕರುಗಳು ಹುಟ್ಟಿದರೆ ಅದರಲ್ಲಿ 90% ಹೆಣ್ಣು ಕರುಗಳೇ ಇರುತ್ತವೆ. ಇಂದು ದೇಶದಲ್ಲಿರುವ ಒಟ್ಟು ದನಗಳಲ್ಲಿ 75% ಕೇವಲ ಹಸುಗಳೇ ಇವೆ. ಎತ್ತುಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಆದರೆ ಕಠಿಣ ಗೋಹತ್ಯೆ ನಿಷೇಧ ಕಾಯ್ದೆಗಳು ಜಾರಿಯಲ್ಲಿರುವ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಗಂಡು ದನಗಳ ಅಂದರೆ ಎತ್ತುಗಳ ಸಂಖ್ಯೆಯಲ್ಲಿ ತೀವ್ರ ಕುಸಿತ ಕಂಡು ಬಂದಿದೆ. ಕಾರಣ ಸರಳ: ಹುಟ್ಟುವ ಗಂಡು ಕರುಗಳಿಂದ ಯಾವುದೇ ಆರ್ಥಿಕ ಲಾಭವಿಲ್ಲ ಮತ್ತು ಅವುಗಳನ್ನು ಬೇರೆಯವರಿಗೆ ಮಾರಾಟ ಮಾಡಲು ಕಠಿಣ ಕಾನೂನುಗಳ ಭಯವಿದೆ. ಇದರಿಂದಾಗಿ ರೈತರು ಗಂಡು ಕರುಗಳನ್ನು ಎಳೆಯ ವಯಸ್ಸಿನಲ್ಲೇ ಬೀದಿಗೆ ಬಿಡುತ್ತಿದ್ದಾರೆ. ಇದು ಜಾನುವಾರು ವಲಯದಲ್ಲಿ ಭೀಕರ ಲಿಂಗ ಅಸಮತೋಲನವನ್ನು ಸೃಷ್ಟಿಸಿದೆ. ಗೋವಿಸಮ್ ಪಾಲಿಟಿಕ್ಸ್ ಗೆಳೆಯರೆ, ಕಾನೂನು ತರುವುದು ಸರ್ಕಾರದ ಕೆಲಸ. ಆದರೆ ಆ ಕಾನೂನಿನ ಹೆಸರಿನಲ್ಲಿ ಕಾನೂನು ಬಾಹಿರ ಕೂಳರ ಗುಂಪುಗಳು, ಕೌ ವಿಜಿಲೆನ್ಸ್ ಅಂತ ಹೇಳ್ತಾರಲ್ಲ, ಅವರು ಹುಟ್ಟುಕೊಂಡಾಗ ಇಡೀ ಮಾರುಕಟ್ಟೆ ವ್ಯವಸ್ಥೆಯೇ ಕೊಲ್ಯಾಪ್ಸ್ ಆಗುತ್ತೆ. ನಾವಿಲ್ಲಿ ಒಂದು ಭೀಕರವಾದ ನೈಜ ಘಟನೆಯನ್ನು ನೆನಪಿಸಿಕೊಳ್ಳಲೇಬೇಕು. 1 ಏಪ್ರಿಲ್ 2017 ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯ ಬೆಹ್ರೋರ್ ತಹಸೀಲ್ನಲ್ಲಿ ಪೆಹಲುಖಾನ್ ಅನ್ನೋ ಹೈನುಗಾರಿಕೆ ರೈತ ಹಾಲಿನ ಉತ್ಪಾದನೆಗಾಗಿ ಹಸುಗಳನ್ನು ಕೊಂಡು ತರ್ತಿದ್ದಾಗ ಸುಮಾರು 200ಕ್ಕೂ ಹೆಚ್ಚು ಗೋರಕ್ಷಕರ ಸೋಗಿನ ಗುಂಪು ಆತನ ಮೇಲೆ ಅಮಾನವೀಯವಾಗಿ ದಾಳಿ ಮಾಡಿತು. ಪೆಹಲುಖಾನ್ ತನ್ನ ಬಳಿ ಇದ್ದ ಹಸುಗಳ ಖರೀದಿಯ ಕಾನೂನುಬದ್ಧ ದಾಖಲೆಗಳನ್ನು ತೋರಿಸಿದ್ರೂ ಆತನ ಮಾತು ಕೇಳದೆ ತೀವ್ರವಾಗಿ ಥಳಿಸಲಾಯಿತು. ಪರಿಣಾಮವಾಗಿ ಆತ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ. ಇಂಥ ಘಟನೆಗಳು ಜಾನುವಾರು ಮಾರುಕಟ್ಟೆಯಲ್ಲಿ ತೀವ್ರ ಭೀತಿಯನ್ನು ಹುಟ್ಟುಹಾಕಿವೆ. ಇದರಿಂದಾಗಿ ಉಂಟಾಗಿರುವ ಆರ್ಥಿಕ ಹಾನಿ ಎಷ್ಟೊಂದು ದೊಡ್ಡದಿದೆ ಗೊತ್ತಾ ನಿಮಗೆ? ಕರ್ನಾಟಕದ ಚರ್ಮ ರಫ್ತು ಕುಸಿತ,
ಕರ್ನಾಟಕದಲ್ಲಿ ಜಾರಿಗೆ ತರಲಾದ ಕಠಿಣ ಕಾಯ್ದೆಯಿಂದಾಗಿ ರಾಜ್ಯದ ಚರ್ಮ ಉತ್ಪನ್ನಗಳ ರಫ್ತು 2019-2020ರಲ್ಲಿ ಸುಮಾರು 502 ಕೋಟಿ ರೂಪಾಯಿ ಇದ್ದದ್ದು 2020-2021 ವೇಳೆಗೆ ಕೇವಲ 160.84 ಕೋಟಿ ರೂಪಾಯಿಗೆ ಭಾರಿ ಕುಸಿತ ಕಂಡಿದೆ. ಅಂದರೆ 2018-2019ರಲ್ಲಿ ಇದು 562 ಕೋಟಿ ರೂಪಾಯಿ ಇತ್ತು. ಉದ್ಯೋಗ ನಷ್ಟ. ಕರ್ನಾಟಕದ 91 ಚರ್ಮದ ಘಟಕಗಳು ಮುಚ್ಚುವ ಹಂತದಲ್ಲಿದ್ದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಅಂದರೆ SC/STಗೆ ಸೇರಿದ ಸುಮಾರು 3.5 ಲಕ್ಷ ಕಾರ್ಮಿಕರು ಉದ್ಯೋಗ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಮುಂಬೈನ ಬೀಫ್ ವ್ಯಾಪಾರಿಗಳ ಮುಷ್ಕರ. ಮಹಾರಾಷ್ಟ್ರದಲ್ಲಿ ಎತ್ತುಗಳ ಹತ್ಯೆ ನಿಷೇಧದ ನಂತರ ವ್ಯಾಪಾರಿಗಳು ಎಮ್ಮೆಗಳ ಹತ್ಯೆಯನ್ನು ಬಹಿಷ್ಕರಿಸಿ ಮುಷ್ಕರ ನಡೆಸಿದ್ರಿಂದ ಏಷ್ಯಾದ ಅತಿ ದೊಡ್ಡ ಕಸಾಯಿಖಾನೆಯಾದ ಮುಂಬೈನ ದೇವನಾರ್ ಅಬ್ಯಾಟೋಯಿರ್ ದಿನಕ್ಕೆ ಸುಮಾರು 80,000 ರೂಪಾಯಿಯಿಂದ 1 ಲಕ್ಷ ರೂಪಾಯಿಯಷ್ಟು ನಷ್ಟ ಅನುಭವಿಸಿದೆ. ಅತ್ಯಂತ ಆಶ್ಚರ್ಯದ ಮತ್ತು ವಿಪರ್ಯಾಸದ ಸಂಗತಿ ಅಂದರೆ, ಸ್ಥಳೀಯವಾಗಿ ಹಸುಗಳ ಚರ್ಮದ ಲಭ್ಯತೆ ಕುಸಿದಿರೋದ್ರಿಂದ ಇಂದು ಭಾರತವು ಚರ್ಮದ ಕೈಗಾರಿಕೆಗಳಿಗಾಗಿ ಅಮೆರಿಕದಿಂದ ಜಾನುವಾರುಗಳ ಚರ್ಮವನ್ನ ಮತ್ತು ಚೀನಾದಿಂದ ಸಂಸ್ಕರಿಸಿದ ಚರ್ಮದ ವಸ್ತುಗಳನ್ನು ಆಮದು ಮಾಡಿಕೊಳ್ತಿದೆ. ಎಲ್ಲಿಗೆ ತಲುಪ್ತು ನಮ್ಮ ಸ್ಥಿತಿ? ಸ್ಥಳೀಯ ರೈತನಿಗೆ ಸಿಗಬೇಕಾಗಿದ್ದ ಹಣ ವಿದೇಶಿ ಕಂಪನಿಗಳ ಪಾಲಾಗ್ತಿದೆ. ಹಿಂಸಾಚಾರ ಮತ್ತು ಕಣ್ಗಾವಲು ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ರೈತರ ಒಟ್ಟು ಜಾನುವಾರುಗಳ ಸಂಖ್ಯೆಯಲ್ಲಿ 10% ಕುಸಿತ ಕಂಡು ಬಂದಿದೆ ಅಂತ ಸಂಶೋಧನೆಗಳು ತೋರಿಸ್ತಿವೆ. ನಾನು ಹೇಳಿದ್ದಲ್ಲ ಸ್ನೇಹಿತರೆ, ಇದು ಭಯದಿಂದಾಗಿ ರೈತರು ಹಸುಗಳ ಸಾಕಾಣಿಕೆಯನ್ನೇ ಕೈ ಬಿಡ್ತಿದ್ದಾರೆ. ಬೀದಿ ದನಗಳ ಹಾವಳಿ, ಅನ್ನದಾತನ ಹೊಲಗಳೆಂಬ ಯುದ್ಧ ಭೂಮಿ. ರೈತನಿಗೆ ತನ್ನ ಹಳೆಯ ಹಸುವನ್ನು ಮಾರಲು ಸಾಧ್ಯವಾಗ್ತಿದ್ದಾಗ ಆತ ಏನು ಮಾಡ್ತಾನೆ? ಮತ್ತು ಸಾಕಲು ಹಣವಿಲ್ಲದಿದ್ದಾಗ ಆತ ಅದನ್ನು ಬೀದಿಗೆ ಬಿಡ್ತಾನೆ. ಇದರ ನೇರ ಪರಿಣಾಮ ಇಂದು ದೇಶವನ್ನು ತೀವ್ರವಾಗಿ ಕಾಡ್ತಿರುವ ಬೀದಿ ದನಗಳ ಹಾವಳಿಯಾಗಿ ಮಾರ್ಪಾಟಾಗಿದೆ. 20ನೇ ಜಾನುವಾರು ಗಣತಿಯ ಅಧಿಕೃತ ದತ್ತಾಂಶದ ಪ್ರಕಾರ ಇಂದು ನಮ್ಮ ದೇಶದ ರಸ್ತೆಗಳಲ್ಲಿ ಬರೋಬ್ಬರಿ 50 ಲಕ್ಷ ಅಂದರೆ 5.02 ಮಿಲಿಯನ್ ಬೀದಿ ದನಗಳು ಅಲೆದಾಡ್ತಿವೆ. ರಾಜಸ್ಥಾನ 12.7 ಲಕ್ಷ, ಉತ್ತರ ಪ್ರದೇಶ 11.8 ಲಕ್ಷ, ಮಧ್ಯಪ್ರದೇಶ 8.5 ಲಕ್ಷ, ಗುಜರಾತ್ 3.4 ಲಕ್ಷ. ಈ 50 ಲಕ್ಷ ಬೀದಿ ದನಗಳು ಕೇವಲ ರಸ್ತೆ ಅಪಘಾತಗಳನ್ನು ಮಾತ್ರ ಸೃಷ್ಟಿಸ್ತಿಲ್ಲ, ಅವು ಕೃಷಿ ಕ್ಷೇತ್ರಕ್ಕೆ ಬಹುದೊಡ್ಡ ವಿನಾಶಕಾರಿಯಾಗಿ ಮಾರ್ಪಟ್ಟಿವೆ. ಹಸಿವಿನಿಂದ ಕಂಗೆಟ್ಟ ಈ ದನಗಳ ದೊಡ್ಡ ಹಿಂಡುಗಳು ರಾತ್ರೋರಾತ್ರಿ ರೈತರ ಹೊಲಗಳಿಗೆ ನುಗ್ಗಿ ಇಡೀ ಬೆಳೆಯನ್ನು ಸಂಪೂರ್ಣವಾಗಿ ತಿಂದು ಹಾಳು ಮಾಡ್ತಿವೆ. ಹಿಮಾಚಲ ಪ್ರದೇಶದಲ್ಲಿ ನಡೆದ ಆರ್ಥಿಕ ಅಧ್ಯಯನದ ಪ್ರಕಾರ ಬೀದಿ ದನಗಳ ಹಾವಳಿಯಿಂದಾಗಿ ಕೃಷಿ ಉತ್ಪಾದಕತೆ 16%ರಿಂದ 24% ಕುಸಿದಿದೆ ಮತ್ತು ಪ್ರತಿ ರೈತ ಕುಟುಂಬಕ್ಕೆ ವಾರ್ಷಿಕ ಸರಾಸರಿ 25,358 ರೂಪಾಯಿಯಷ್ಟು ಆರ್ಥಿಕ ನಷ್ಟವಾಗ್ತಿದೆ. ಪಂಜಾಬ್ ಮತ್ತು ಹರಿಯಾಣದಲ್ಲೂ ಗೋಧಿ ಹಾಗೂ ಸಾಸಿವೆ ಬೆಳೆಗಳು ತೀವ್ರವಾಗಿ ಹಾನಿಗೊಳಗಾಗ್ತಿವೆ. ಇದರಿಂದ ಬೇಸತ್ತ ರೈತರು ಕೊನೆಗೆ ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳು ನಿಜಕ್ಕೂ ಕರಳು ಹಿಂಡುವಂತಿವೆ. ಉತ್ತರ ಪ್ರದೇಶದ ಬಂದಾ ಜಿಲ್ಲೆಯಲ್ಲಿ ಬೀದಿ ದನಗಳು ತನ್ನ ಇಡೀ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ರಿಂದ ತೀವ್ರ ಸಾಲದ ಬಾಧೆಗೆ ಸಿಲುಕಿದ ರೈತನೊಬ್ಬ ತನ್ನ ಹೊಲದಲ್ಲೇ ನೇಣು ಬಿಗಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸ್ನೇಹಿತರೆ, ಆಗ್ರಾದ ಫತೇಹಾಬಾದ್ನಲ್ಲಿ ತನ್ನ 6 ಬಿಘಾ ಜಮೀನಿನಲ್ಲಿದ್ದ ಮೌಲ್ಯಯುತ ಗೋಧಿ ಬೆಳೆಯನ್ನ ಬೀದಿ ದನಗಳು ಒಂದೇ ರಾತ್ರಿಯಲ್ಲಿ ತಿಂದು ಮುಗಿಸಿದ್ದನ್ನು ಕಂಡು ತೀವ್ರ ಆಘಾತಕ್ಕೊಳಗಾದ ರೈತನೊಬ್ಬ ಸ್ಥಳದಲ್ಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಬರೇಲಿಯಲ್ಲಿ ಇದೇ ರೀತಿ ಬೆಳೆ ನಷ್ಟದಿಂದಾಗಿ ಹತಾಶನಾದ ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡ್ರೆ, ಮತ್ತೊಂದೆಡೆ ಬೆಳೆ ರಕ್ಷಿಸಲು ಕೊರೆಯುವ ಚಳಿಯಲ್ಲಿ ರಾತ್ರಿ ಇಡೀ ಹೊಲ ಕಾಯ್ತಿದ್ದ 2 ಬಡ ರೈತರು ಚಳಿಯ ತೀವ್ರತೆಗೆ ಹೊಲದಲ್ಲೇ ಸಾವನ್ನಪ್ಪಿದ್ದಾರೆ. ಬೀದಿ ದನಗಳ ಹಿಟ್ ಅಂಡ್ ರನ್ ಮತ್ತು ವಾಹನಗಳ ಘರ್ಷಣೆಯಿಂದಾಗಿ ದೇಶದಲ್ಲಿ ರಸ್ತೆ ಅಪಘಾತಗಳ ಪ್ರಮಾಣ 200%ಗಿಂತ ಹೆಚ್ಚಾಗಿದೆ. ಪೂರ್ವ ಭಾರತದ ಟ್ರಾಮಾ ಸೆಂಟರ್ವೊಂದರಲ್ಲಿ ನಡೆದ ಸಂಶೋಧನೆಯ ಪ್ರಕಾರ ಪ್ರಾಣಿ ಘರ್ಷಣೆ ಅಪಘಾತಗಳಲ್ಲಿ 21%ನಷ್ಟು ಅಪಘಾತಗಳು ಕೇವಲ ಬೀದಿ ದನಗಳಿಂದಲೇ ಸಂಭವಿಸುತ್ತಿವೆ. ಸಾಕಿದ ತಾಯಿಯಂತಹ ಹಸುಗಳು ಇಂದು ಹಸಿವಿನಿಂದ ಪ್ಲಾಸ್ಟಿಕ್ ತಿಂದು ಸಾಯುತ್ತಿವೆ ಮತ್ತು ಹೊಲಗಳಿಗೆ ನುಗ್ಗಿ ರೈತರ ಪ್ರಾಣವನ್ನೇ ಪಡೆಯುತ್ತಿವೆ. ಇದು ಅತ್ಯಂತ ಭೀಕರ ಪರಿಸ್ಥಿತಿ ಅಲ್ವಾ? ತೀರಾ ಮೊನ್ನೆ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳನ್ನು ಕೊಲ್ಲಿ ಅಥವಾ ಅವುಗಳನ್ನು ಬೀದಿಗಳಿಂದ ಮುಕ್ತಗೊಳಿಸಿ ಅಂತ ತೀರ್ಪು ಕೊಟ್ಟಿದ್ದು ನಿಮಗೆಲ್ಲ ನೆನಪಿದೆ ಅಲ್ವಾ? ಹೌದು ಗೆಳೆಯರೆ, ನಾನಾ ಕಾರಣಗಳಿಗೆ ಬೀದಿ ನಾಯಿಗಳು ಮಕ್ಕಳ ಮೇಲೆ, ವೃದ್ಧರ ಮೇಲೆ ಎರಗ್ತಿವೆ. ಅವುಗಳ ನಿಯಂತ್ರಣ ಮಾಡಿ ಅಂತ ಕೋರ್ಟ್ ತೀರ್ಮಾನ ಕೊಟ್ಟಿರೋದು. ನಾಳೆ
ಈ ಬೀದಿ ನಾಯಿಗಳ ಜಾಗದಲ್ಲಿ ಬೀದಿ ದನಗಳಿರ್ತವೆ. ಕೋರ್ಟ್ ತೀರ್ಪು ಏನಾಗುತ್ತದೆ ಎಂದು ಹೇಳಲಾಗದು. ರೈತರ ಸದ್ದಿಲ್ಲದ ಹತ್ಯೆ. ಈಗ ನಾವು NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ದತ್ತಾಂಶಗಳನ್ನು ನೋಡೋಣ. ಈ ಅಂಕಿಅಂಶಗಳು ಕೇವಲ ಸಂಖ್ಯೆಗಳಲ್ಲ ಸ್ನೇಹಿತರೆ, ಇವು ನಮ್ಮ ದೇಶದ ಅನ್ನದಾತರ ಕೊನೆಯ ಆಕ್ರಂದನಗಳು. NCRB ಬಿಡುಗಡೆ ಮಾಡಿರುವ ಇತ್ತೀಚಿನ ವಾರ್ಷಿಕ ADSI ವರದಿಯ ಪ್ರಕಾರ 2014ರಿಂದ 2022 ಅವಧಿಯಲ್ಲಿ ಒಟ್ಟು 1,474,000 ರೈತರು ಮತ್ತು ಕೃಷಿ ಕಾರ್ಮಿಕರು ಭಾರತದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 2022 ಸಾಲಿನಲ್ಲಿ ಒಟ್ಟು 11,290 ಕೃಷಿ ವಲಯದ ಆತ್ಮಹತ್ಯೆಗಳು ದಾಖಲಾಗಿವೆ. 2024 ಇತ್ತೀಚಿನ ವರದಿಯ ಪ್ರಕಾರ ಒಟ್ಟು 10,546 ರೈತರು ಮತ್ತು ಕೃಷಿ ಕಾರ್ಮಿಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 4,633 ರೈತರು ಮತ್ತು 5,913 ಕೃಷಿ ಕಾರ್ಮಿಕರು. ಆತ್ಮಹತ್ಯೆಗಳ ಎಪಿಕ್ ಸೆಂಟರ್ಸ್. ಮಹಾರಾಷ್ಟ್ರ 3,824 ಪ್ರಕರಣಗಳು ದಾಖಲಾಗಿವೆ ಮತ್ತು ಕರ್ನಾಟಕದಲ್ಲಿ 2,971 ಪ್ರಕರಣಗಳು ದಾಖಲಾಗಿವೆ. ಇವೆರಡೂ ರಾಜ್ಯಗಳು ದೇಶದಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆಗಳನ್ನು ದಾಖಲಿಸಿವೆ. ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲೇ ಒಟ್ಟು ರೈತ ಆತ್ಮಹತ್ಯೆಗಳ 72.5% ಭಾಗ ಕೇಂದ್ರೀಕೃತವಾಗಿದೆ. ಮರಾಠವಾಡ ಪ್ರದೇಶವೊಂದರಲ್ಲೇ ಕಳೆದ 3 ವರ್ಷಗಳಲ್ಲಿ ಅಂದರೆ 2022ರಿಂದ 2024ರವರೆಗೆ ಬರೋಬ್ಬರಿ 3,090 ರೈತರು ಸಾಲದ ಬಾಧೆಯಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಸರ್ಕಾರವೇ ಸಂಸತ್ನಲ್ಲಿ ಒಪ್ಪಿಕೊಂಡಿದೆ. ಈ ಆತ್ಮಹತ್ಯೆಗಳಿಗೆ ಪ್ರಮುಖ ಕಾರಣಗಳ ಪಟ್ಟಿಯಲ್ಲಿ ದಿವಾಳಿತನ ಅಥವಾ ಸಾಲದ ಬಾಧೆ ಮೊದಲ ಸ್ಥಾನದಲ್ಲಿದೆ. ರೈತರು ಹೈನುಗಾರಿಕೆ ಮಾಡಲು ಸಹಕಾರಿ ಬ್ಯಾಂಕ್ಗಳು ಅಥವಾ NBFC ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ಗಳ ಮೂಲಕ ದೊಡ್ಡ ಮಟ್ಟದ ಸಾಲ ಪಡೆದಿರ್ತಾರೆ. ಒಣ ಹಸುಗಳ ಮಾರಾಟದ ಮೇಲೆ ನಿಂತಿದ್ದ ಗ್ರಾಮೀಣ ಆರ್ಥಿಕತೆಯು ಗೋ ರಾಜಕೀಯದಿಂದಾಗಿ ದಿಢೀರನೆ ಸ್ಥಗಿತಗೊಂಡಾಗ ಸಾಲ ತೀರಿಸಲು ಯಾವುದೇ ದಾರಿ ಇಲ್ಲದೆ ಬಡ ರೈತರು ತೀವ್ರ ಒತ್ತಡಕ್ಕೆ ಒಳಗಾಗ್ತಿದ್ದಾರೆ. ಆಸ್ತಿಯಾಗಿರಬೇಕಾಗಿದ್ದ ಹಸು ಇಂದು ಭರಿಸಲಾಗದ ಹೊರೆಯಾಗಿ ಸಾಲದ ನೇಣಿನ ಕುಣಿಕೆಯಾಗಿದೆ. ಇದು ಹತ್ಯೆಯಲ್ಲದೆ ಮತ್ತಿನ್ನೇನು ಸ್ನೇಹಿತರೆ? ಪರ್ಯಾಯ ಮಾರ್ಗಗಳು ಮತ್ತು ನೀತಿಗಳ ವೈಫಲ್ಯ. ಸ್ನೇಹಿತರೆ, ಪ್ರಸ್ತುತ ಜಾರಿಯಲ್ಲಿರುವ ಸರ್ಕಾರಿ ಯೋಜನೆಗಳು ಗ್ರೌಂಡ್ ರಿಯಾಲಿಟಿಗೆ ಎಷ್ಟು ವಿರುದ್ಧವಾಗಿವೆ ಅನ್ನೋದಕ್ಕೆ ಕರ್ನಾಟಕದ ಪುಣ್ಯಕೋಟಿ ಯೋಜನೆ ಒಂದು ಅತ್ಯುತ್ತಮ ಉದಾಹರಣೆ. ಕರ್ನಾಟಕ ಸರ್ಕಾರ ಹಳೆಯ ಹಸುಗಳ ದತ್ತು ಸ್ವೀಕಾರಕ್ಕಾಗಿ ಪುಣ್ಯಕೋಟಿ ಯೋಜನೆಯನ್ನು ತಂದಿತ್ತು. ಆದರೆ ವರದಿಗಳ ಪ್ರಕಾರ ಸರ್ಕಾರಿ ಗೋಶಾಲೆಗಳಲ್ಲಿದ್ದ ಒಟ್ಟು 21,207 ಹಸುಗಳಲ್ಲಿ ಕೇವಲ 151 ಹಸುಗಳನ್ನು ಮಾತ್ರ ಜನರು ದತ್ತು ಪಡೆದಿದ್ದಾರೆ. ಕೊನೆಗೆ ಸರ್ಕಾರಕ್ಕೆ ದುಡ್ಡಿಲ್ಲದೆ ಸರ್ಕಾರಿ ನೌಕರರ ಸಂಬಳದಿಂದ ಕಡಿತಗೊಳಿಸಲು ಆದೇಶ ಹೊರಡಿಸಬೇಕಾಯಿತು. ಇನ್ನು ಮೇವು ಪೂರೈಕೆಗೆ ಬಿಡುಗಡೆಯಾಗುವ ಹಣದಲ್ಲೂ 8.5% ಕಮಿಷನ್ ಪಡೆಯಲಾಗ್ತಿದೆ ಅಂತ ಗುತ್ತಿಗೆದಾರರು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಅರ್ಥ ಇಷ್ಟೇ, ಸರ್ಕಾರಿ ಯೋಜನೆಗಳು ಕೇವಲ ಕಾಗದದ ಮೇಲಿವೆ, ಗ್ರೌಂಡ್ನಲ್ಲಿ ರೈತನಿಗೆ ಯಾವುದೇ ಸಹಾಯ ಸಿಗ್ತಿಲ್ಲ ಸ್ನೇಹಿತರೆ. ಇದರಿಂದ ಬೇಸತ್ತ ರೈತರು ಇಂದು ಹಸುಗಳನ್ನು ಸಾಕೋದನ್ನೇ ಕೈಬಿಟ್ಟು ಎಮ್ಮೆಗಳ ಸಾಕಣೆಯತ್ತ ಅಂದರೆ ಬಫೆಲೋ ರೇರಿಂಗ್ ವಾಲ್ತಿದ್ದಾರೆ. ಯಾಕೆ ಗೊತ್ತಾ? ಇಳುವರಿ. ದೇಶೀಯ ಹಸುಗಳ ಹಾಲಿನ ಸರಾಸರಿ ಇಳುವರಿ ದಿನಕ್ಕೆ 2.5 ಲೀಟರ್ ಇದ್ದರೆ ಎಮ್ಮೆಗಳ ಇಳುವರಿ ದಿನಕ್ಕೆ 5.2 ಲೀಟರ್ನಷ್ಟಿರುತ್ತೆ. ಮತ್ತು ಎಮ್ಮೆ ಹಾಲಿನಲ್ಲಿ ಫ್ಯಾಟ್ ಪ್ರಮಾಣ ಹೆಚ್ಚಿರೋದ್ರಿಂದ ಹೆಚ್ಚಿನ ಬೆಲೆ ಸಿಗುತ್ತೆ. ಸಾಲ್ವೇಜ್ ವ್ಯಾಲ್ಯೂ. ಎಮ್ಮೆಗಳು ವಯಸ್ಸಾದಾಗ ಅವುಗಳನ್ನು ಕಸಾಯಿಖಾನೆಯ ಏಜೆಂಟ್ಗೆ ಸುಲಭವಾಗಿ ಅಂದರೆ 15,000 ರೂಪಾಯಿಯಿಂದ 20,000 ರೂಪಾಯಿಗೆ ಕಾನೂನುಬದ್ಧವಾಗಿ ಮಾರಾಟ ಮಾಡಬಹುದು. ಇಲ್ಲಿ ಯಾವುದೇ ಗೋರಕ್ಷಕರ ದಾಳಿಯ ಭಯವಿರೋದಿಲ್ಲ. ಯಾಕಂದರೆ ಪಾಪದ ಎಮ್ಮೆಗಳು ಯಾರಿಗೂ ಮಾತೆಯೂ ಅಲ್ಲ, ಅಕ್ಕ ತಂಗಿಯೂ ಅಲ್ಲ. ಮಾಂಸ ರಫ್ತು. ಭಾರತದ ಮಾಂಸ ರಫ್ತು ಉದ್ಯಮವು ಸಂಪೂರ್ಣವಾಗಿ ಎಮ್ಮೆ ಮಾಂಸದ ಅಂದರೆ ಕ್ಯಾರಾಬೀಫ್ ಮೇಲೆ ನಿಂತಿದೆ ಸ್ನೇಹಿತರೆ. ಇದಲ್ಲದೆ ಜಾನುವಾರುಗಳ ಅತಿಯಾದ ಸಂಖ್ಯೆ ಮತ್ತು ಕಳಪೆ ಗುಣಮಟ್ಟದ ಆಹಾರ ಸೇವನೆಯಿಂದಾಗಿ ಅವು ಪರಿಸರಕ್ಕೆ ಅಪಾರ ಪ್ರಮಾಣದ ಮೀಥೇನ್ ಅನಿಲವನ್ನು ಬಿಡುಗಡೆ ಮಾಡ್ತಿದ್ದು ಇದು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗ್ತಿದೆ. ರೈತರನ್ನು ಉಳಿಸಲು ವಾಸ್ತವಿಕ ಪರಿಹಾರಗಳೇನು? ಕಡೆಯದಾಗಿ ಸ್ನೇಹಿತರೆ, ನಾವು ಕೇವಲ ಸಮಸ್ಯೆಗಳ ಬಗ್ಗೆ ಮಾತನಾಡಿದರೆ ಸಾಲದು. ಇದಕ್ಕೆ ತಾರ್ಕಿಕ ಮತ್ತು ಆರ್ಥಿಕವಾಗಿ ಜಾರಿಗೆ ತರಬಹುದಾದ ಪರಿಹಾರಗಳೇನು ಅನ್ನೋದನ್ನು ಸರ್ಕಾರಗಳಿಗೆ ತಿಳಿಸಬೇಕಾಗಿದೆ. ನೇರ ಮೇವು ಸಬ್ಸಿಡಿ. ಒಣ ಹಸುಗಳನ್ನು ಹೊಂದಿರುವ ಬಡ ರೈತರಿಗೆ ಸರ್ಕಾರವೇ ಪ್ರತಿ ಹಸುವಿನ ನಿರ್ವಹಣೆಗಾಗಿ ದಿನಕ್ಕೆ ಕನಿಷ್ಠ 100 ರೂಪಾಯಿಯಂತೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಬೇಕು.
ಭ್ರಷ್ಟಾಚಾರ ರಹಿತ ಗೋಶಾಲೆಗಳು, ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸುಸಜ್ಜಿತ ಗೋಶಾಲೆಗಳನ್ನು ನಿರ್ಮಿಸಿ ರೈತರಿಗೆ ಬೇಡವಾದ ವಯಸ್ಸಾದ ಜಾನುವಾರುಗಳನ್ನು ಉಚಿತವಾಗಿ ಸ್ವೀಕರಿಸುವ ಸಂಪೂರ್ಣ ಆರ್ಥಿಕ ಜವಾಬ್ದಾರಿಯನ್ನ ಸರ್ಕಾರವೇ ಹೊರಬೇಕು. 100% ಬೆಳೆ ವಿಮೆ ಮತ್ತು ನಷ್ಟ ಪರಿಹಾರ. ಬೀದಿ ದನಗಳು ಹೊಲಗಳಿಗೆ ನುಗ್ಗಿ ಬೆಳೆ ನಾಶ ಮಾಡಿದರೆ ಅದನ್ನು ನೈಸರ್ಗಿಕ ವಿಕೋಪ ಅಂತ ಪರಿಗಣಿಸಿ ರೈತರಿಗೆ ಸಂಪೂರ್ಣ ನಷ್ಟ ಪರಿಹಾರ ನೀಡಲೇಬೇಕು. ಸಾಲದ ಮರುಹೊಂದಾಣಿಕೆ. ಹೈನುಗಾರಿಕೆಗಾಗಿ ಪಡೆದ ಸಾಲಗಳನ್ನು ತೀರಿಸಲಾಗದ ಪರಿಸ್ಥಿತಿಯಲ್ಲಿರುವ ರೈತರ ಬಡ್ಡಿ ಮನ್ನಾ ಮಾಡಬೇಕು ಮತ್ತು ಸಾಲದ ಸುಳಿಯಿಂದ ಮುಕ್ತಿ ನೀಡಬೇಕು. ಕಾನೂನು ಕೈಗೆತ್ತಿಕೊಳ್ಳುವವರ ವಿರುದ್ಧ ಕಠಿಣ ಕ್ರಮ. ಜಾನುವಾರು ಸಾಗಾಣಿಕೆ ಮಾಡುವ ರೈತರ ಮೇಲೆ ದಾಳಿ ಮಾಡುವ ಸ್ವಯಂ ಘೋಷಿತ ಗೋರಕ್ಷಕ ರಾಕ್ಷಸರ ವಿರುದ್ಧ ತಕ್ಷಣವೇ ಜಾಮೀನು ರಹಿತ ಕಠಿಣ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಬೇಕು. ಧರ್ಮ, ನಂಬಿಕೆ ಮತ್ತು ಸಂಸ್ಕೃತಿಗಳು ಪ್ರತಿಯೊಬ್ಬರಿಗೂ ಮುಖ್ಯ. ಆದರೆ ಯಾವುದೋ ಒಂದು ಭಾವನೆಯನ್ನ ಇಡೀ ಆರ್ಥಿಕ ಸಿಸ್ಟಮ್ ಮೇಲೆ ಬಲವಂತವಾಗಿ ಹೇರಿದಾಗ ಅದರ ಬೆಲೆಯನ್ನ ನಮ್ಮ ದೇಶದ ಅತ್ಯಂತ ಬಡ ಕೃಷಿಕರು ತಮ್ಮ ಜೀವದ ಮೂಲಕ ತೆರಬೇಕಾಗುತ್ತೆ. ರಾಜಕಾರಣಿಗಳು ಗೋವಿನ ಹೆಸರಿನಲ್ಲಿ ವೋಟ್ ಕೇಳ್ತಾರೆ, ಆದರೆ ಅದೇ ಗೋವಿನಿಂದಾಗಿ ಬೆಳೆ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ರೈತನ ಕುಟುಂಬಕ್ಕೆ ಯಾರೂ ಸಹಾಯ ಮಾಡಲ್ಲ ಸ್ನೇಹಿತರೆ. ಬರೀ ಭಾಷಣಗಳಿಂದ ರೈತರ ಹೊಟ್ಟೆ ತುಂಬಲ್ಲ. ರೈತ ಬದುಕಿದ್ರೆ ಮಾತ್ರ ನಮಗೆ ಅನ್ನ ಸಿಗಲು ಸಾಧ್ಯ. ನಿಮಗೆ ಈ ವಿಶ್ಲೇಷಣೆ ತಾರ್ಕಿಕ ಮತ್ತು ವಸ್ತುನಿಷ್ಠ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಈ ದೇಶದ ಬೆನ್ನೆಲುಬಾದ ರೈತನ ಬೆನ್ನೆಲುಬೇ ಮುರಿಯುತ್ತಿದೆ. ರೈತರ ಪರ ಕನಿಷ್ಠ ದನಿ ಎತ್ತಿ ನಮ್ಮ ಮೇಲಿನ ಋಣವನ್ನು ಸ್ವಲ್ಪವಾದರೂ ಕಡಿಮೆ ಮಾಡಿಕೊಳ್ಳೋಣ. ಏನಂತೀರಿ ಸ್ನೇಹಿತರೆ? ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕಿಸಾನ್.